ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋಲಿ ನಾವೀಗ ಮ್ಯಾಟ್ರಿಕ್ಸ್ನ 1 ಮಾರ್ಕ್ಸ್ ಕ್ವಶನ್ಸು ಈ ವರ್ಷದ ಸೆಕೆಂಡ್ ಪಿ ಯು ಎಕ್ಸಾಮ್ಗೆ ಓದ್ತಾ ಹೋಗೋಣ. ಮ್ಯಾಟ್ರಿಕ್ಸ್ ಅಂದರೆ ನಿಮಗೆ ಗೊತ್ತು, ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಇನ್ ರೋಸ್ ಆ್ಯಂಡ್ ಕಾಲಮ್ಸ್, ಇದು ಡೆಫಿನೇಷನ್ನು. ನೆಕ್ಸ್ಟ್ ಆನಂತರ ಯಾವುದಾದ್ರೂ ಒಂದು ಮ್ಯಾಟ್ರಿಕ್ಸಲ್ಲಿ ಫಾರ್ ಎಕ್ಸಾಂಪಲ್ 1 2 3 4 5 6 ಎಷ್ಟಿದೆ ಇಲ್ಲಿ? ಫಸ್ಟ್ ರೋ, ಸೆಕೆಂಡ್ ರೋ, ನಂಬರ್ ಆಫ್ ರೋಸ್ ಇಸ್ 2, ನಂಬರ್ ಆಫ್ ಕಾಲಮ್ಸ್ ಇಸ್ 3. ಆಗ ಆರ್ಡರ್ ಏನಾಗುತ್ತೆ? 2 x 3 ಆಗುತ್ತೆ. ಇದು ಕೂಡ ನಿಮಗೆ ಗೊತ್ತು, ಇದು ಡೆಫಿನೇಷನ್ ಆ್ಯಂಡ್ ಆರ್ಡರ್. ನೌ ವಿ ಸ್ಟಾರ್ಟ್ ಸಾಲ್ವಿಂಗ್ ಎ ಕ್ವಶನ್. ನೋಡಿ, ನಮಗೆ ಫಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಎ ಈಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 x 4, ದೆನ್ ಈಚ್ ರೋ ಆಫ್ ಎ ಆ್ಯಸ್. ಏನದೊಂದು ಮ್ಯಾಟ್ರಿಕ್ಸ್ ಇದೆ, ಈ ಮ್ಯಾಟ್ರಿಕ್ಸಲ್ಲಿ 3 ರೋಸು 4 ಕಾಲಮು, 1 2 3 4 2 3 4 1 2 3 4 ಈ ಥರ ಒಂದು ಮ್ಯಾಟ್ರಿಕ್ಸ್ ಇದೆ. ಈ ಡಾಟ್ ಇಂಡಿಕೇಟ್ ನಂಬರ್. ಆದರೆ ಒಂದು ರೋನಲ್ಲಿ ಮ್ಯಾಟ್ರಿಕ್ಸ್ ಇಸ್ ಆರ್ಡರ್ 3 x 4, ಈಚ್ ರೋ ಆ್ಯಸ್ ಹೌ ಮೆನಿ ಎಲಿಮೆಂಟ್ಸ್ ಅಂತ ಅರ್ಥ. ನೋಡಿ, ಫಸ್ಟ್ ರೋ ಎಷ್ಟಿದೆ ಎಲಿಮೆಂಟು? ಫಸ್ಟ್ ರೋಲಿ 1 2 3 4. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್, ಎವ್ರಿ ರೋ ಮ್ಯಾಟ್ರಿಕ್ಸ್ ಕಂಟೈನ್ಸ್ m number of elements and n number, every column contain n number of elements, then order of matrix is simple. ಯಾವುದಾದ್ರೂ ಒಂದು ಮ್ಯಾಟ್ರಿಕ್ಸಲ್ಲಿ m ರೋಸು n ಕಾಲಮ್ಸು ಇದ್ದರೆ ಆರ್ಡರ್ ಏನಾಗುತ್ತೆ? m x n, ಆಪ್ಷನ್ ಬಿ. ನೆಕ್ಸ್ಟ್, ದಿಸ್ ಈಸ್ ದ ಕ್ವಶನ್ ಆನ್ ದ ಬೇಸ್ ಆಫ್ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್. ಏನು ಟ್ರಾನ್ಸ್ಪೋಸ್ ಅಂದರೆ, ಯಾವುದಾದ್ರೂ ಒಂದು ಮ್ಯಾಟ್ರಿಕ್ಸ್ನ ಫಾರ್ ಎಕ್ಸಾಂಪಲ್ 1 2 ಈ ಥರ ಕೊಟ್ಟಿದ್ದರೆ ಈ ರೋಸ್ನ ಕಾಲಮ್ ಆಗಿ ಕನ್ವರ್ಟ್ ಮಾಡಿ. ಇಲ್ಲಿ ರೋ 1 ಇದೆ, ಅದು ಕಾಲಮ್ ಆಗುತ್ತೆ. ಇಲ್ಲಿ ರೋ 2 ಇದೆ, ಅದು ಕಾಲಮ್ ಆಗುತ್ತೆ. ಸೊ ರೋಸ್ನ ಕಾಲಮ್ ಆಗಿ, ಕಾಲಮ್ಸ್ನ ರೋಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ನಾವು ಟ್ರಾನ್ಸ್ಪೋಸ್ ಅಂತ ಕರಿತೀವಿ, ರೈಟ್? ಈಗ ಇವ್ರಲ್ಲಿ ಕೊಡ್ತಿದ್ದಾರೆ, ಎ ಈಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 4 x 3, ಬಿ ಈಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 4 x 5, ದೆನ್ ಎ ಟ್ರಾನ್ಸ್ಪೋಸ್ ಬಿ ಹೋಲ್ ಟ್ರಾನ್ಸ್ಪೋಸ್ ಈಕ್ವಲ್ಸ್ ಟು ವಾಟ್? ಸೊ ಫಸ್ಟ್ ಈಗ ಎ ಟ್ರಾನ್ಸ್ಪೋಸ್ ಬರ್ಕೊಳ್ಳಿ. ಎ ಟ್ರಾನ್ಸ್ಪೋಸ್ ಏನಾಗುತ್ತೆ? ಎ ಈಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 4 x 3 ಅಂದರೆ ಟ್ರಾನ್ಸ್ಪೋಸ್ ಮಾಡಿದ್ರೆ 3 x 4 ಆಗುತ್ತೆ. ಸೊ ಬಿ ಈಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 4 x 5. ಬಿ ಈಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 4 x 5. ಸೊ 4 4 ಸೇಮ್ ಇದೆ ಅಂದರೆ ಮಲ್ಟಿಪ್ಲಿಕೇಶನ್ ಡಿಫೈನ್ ಆಯಿತು, ರೈಟ್? ಈಗ ಎ ಟ್ರಾನ್ಸ್ಪೋಸ್ ಬಿ ಈಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್, ಇದೆರಡು ವ್ಯಾಲ್ಯೂ ರಿಮೂವ್ ಆಗಿ 3 x 5 ಬರುತ್ತೆ. ಈ ಕ್ವಶನ್ ಪ್ರಕಾರ ಇದನ್ನು ಕೂಡ ಟ್ರಾನ್ಸ್ಪೋಸ್ ಮಾಡಿದ್ರೆ 5 x 3 ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್, ಮ್ಯಾಟ್ರಿಕ್ಸ್ ಆಸ್ 8 ಎಲಿಮೆಂಟ್ಸ್, ಟೋಟಲ್ ನಂಬರ್ ಆಫ್ ಪಾಸಿಬಲ್ ಆರ್ಡರ್ಸ್. ಸೊ 8 ಎಲಿಮೆಂಟ್ ಕೊಟ್ಟರೆ 8 ಎಲಿಮೆಂಟು ಒಂದೇ ರೋನಲ್ಲಿ ಬರೀಬೋದು. 1 2 3 4 5 6 7 8 ಅಂತ ಇದೊಂದು ಥರದ ಮ್ಯಾಟ್ರಿಕ್ಸ್ ಆಗುತ್ತೆ. ಅಥವಾ 8 ಒಂದೇ ಈಗೂ ಬರೀಬೋದು. ಸೊ ಇದು 2 ಆಯಿತು. ಜೊತೆಗೆ ಅಥವಾ 2 ರೋ 4 ಕಾಲಮ್, 2 ರೋ 4 ಕಾಲಮಲ್ಲಿ ಬರೀಬೋದು. 1 2 3 4 1 2 3 4 ಈ ಥರನೂ ಬರೀಬೋದು. ಅಥವಾ ಇಲ್ಲ ಅಂದರೆ 1 2 1 2 1 2 1 2. ಸೊ 8 ಎಲಿಮೆಂಟ್ನ ಈ 4 ಫಾರ್ಮೆಟ್ಸಲ್ಲಿ ಅರೇಂಜ್ ಮಾಡ್ಬೋದು. ಸೊ ಹಾಗಾಗಿ ಪಾಸಿಬಲ್ ಮ್ಯಾಟ್ರಿಕ್ಸ್ ಎಷ್ಟಾಯ್ತು? ಈಗ 4 ಪಾಸಿಬಲ್ ಮ್ಯಾಟ್ರಿಕ್ಸ್ ಚಾನ್ಸಸ್ ಇದೆ. ಅದೇ ರೀತಿಲಿ ಇಫ್ ಮ್ಯಾಟ್ರಿಕ್ಸ್ ಹ್ಯಾಸ್ 13 ಎಲಿಮೆಂಟ್ಸ್, ನಂಬರ್ ಆಫ್ ಪಾಸಿಬಲ್ ಆರ್ಡರ್ಸ್ ಈಸ್. ಸೊ 13 ಎಲಿಮೆಂಟ್ಸ್ ಇದೆ, 13 ಅನ್ನು ಕೂಡ ಒಂದೇ ಕಾಲಮಲ್ಲಿ ಅರೇಂಜ್ ಮಾಡ್ಬೋದು ಅಥವಾ ಒಂದೇ ರೋನಲ್ಲಿ ಅರೇಂಜ್ ಮಾಡ್ಬೋದು. ಸೊ ಹಾಗಾಗಿ ಇಫ್ ಇಟ್ ಈಸ್ 13 ಎಲಿಮೆಂಟ್ಸ್, ಇಟ್ ಹ್ಯಾಸ್ ಓನ್ಲಿ 2 ಪಾಸಿಬಲ್ ಆರ್ಡರ್ಸ್. ನೆಕ್ಸ್ಟ್ ಕ್ವಶನ್ ಈಸ್, ಇದು ಆನ್ ದ ಬೇಸ್ ಆಫ್ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಇದೆ. ಇಲ್ಲೇನು ಕೊಟ್ಟಿದ್ದಾರೆ? ಮ್ಯಾಟ್ರಿಕ್ಸ್ ಎ ಈಕ್ವಲ್ಸ್ ಟು ಎ ಐ ಜೆ, ವೇರ್ ಎ ಐ ಜೆ ಈಕ್ವಲ್ಸ್ ಟು 0 ವೆನ್ ಐ ಈಸ್ ನಾಟ್ ಈಕ್ವಲ್ಸ್ ಟು ಜೆ. ಸೊ ಯಾವುದೇ ಒಂದು ಮ್ಯಾಟ್ರಿಕ್ಸ್ನ ಬರೆದ್ರೆ ಜನರಲ್ ಫಾರ್ಮ್ ಆಫ್ ಮ್ಯಾಟ್ರಿಕ್ಸ್ ಏನು? A11 A12 A21 A22. ದಿಸ್ ಈಸ್ ಜನರಲ್ ಫಾರ್ಮ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2. ಈಗ ಎ ಐ ಜೆ ಈಕ್ವಲ್ಸ್ ಟು 0, ಎ ಐ ಜೆ ವಿಚ್ ಈಸ್ ಈಕ್ವಲ್ಸ್ ಟು 0 ವೆನ್ ಐ ಈಸ್ ನಾಟ್ ಈಕ್ವಲ್ಸ್ ಟು ಜೆ. ಇಲ್ಲಿ ನೋಡಿ, A11 ಇದೆ, A22 ಇದೆ, ರೈಟ್? ಈ ವ್ಯಾಲ್ಯೂಸು 0 ಆಗ್ತಾ ಇಲ್ಲ. A11 A22 0 ಆಗ್ತಿಲ್ಲ. ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ರಕಾರ ಇದೆರಡು ವ್ಯಾಲ್ಯೂಸ್ 0 ಆಗಬೇಕು. ಸೊ ಇದೆರಡು ವ್ಯಾಲ್ಯೂಸ್ 0 ಆಯಿತು ಅಂದರೆ ಇದು ಯಾವ ಥರದ ಮ್ಯಾಟ್ರಿಕ್ಸ್ ಅಂತ ಕೇಳ್ತಿದ್ದಾರೆ, ರೈಟ್? ನನಗಿಲ್ಲಿ A11 A22ನ ವ್ಯಾಲ್ಯೂ ಗೊತ್ತಿಲ್ಲ, ರೈಟ್?
A11 A22ನ ವ್ಯಾಲ್ಯೂ ಏನಾದರೂ 11 ಇದ್ದರೆ ಆಪ್ಷನ್ ಎ ಆಗ್ತಿತ್ತು, ಬಟ್ 11 ಅಂತ ಅವ್ರು ಮೆನ್ಷನ್ ಮಾಡಿಲ್ಲ, ಹಾಗಾಗಿ ಆಪ್ಷನ್ ಎ ಆನ್ಸರ್ ಆಗಲ್ಲ. ಅದೇ ಥರ A11 A22 ವ್ಯಾಲ್ಯೂ ಏನಾದರೂ ಸೇಮ್ ನಂಬರ್ ಇದ್ದಿದ್ರೆ ಸ್ಕೇಲಾರ್ ಆಗ್ತಿತ್ತು, ಅವ್ರು ಅದನ್ನು ಕೂಡ ಮೆನ್ಷನ್ ಮಾಡಿಲ್ಲ ಇದು ಏನು ವ್ಯಾಲ್ಯೂ ಅಂತ, ಇದು ಕೂಡ ಆಗಲ್ಲ. ಸೊ ರೋ ಮ್ಯಾಟ್ರಿಕ್ಸ್ ಆಗ ಚಾನ್ಸೇ ಇಲ್ಲ, ಯಾಕೆಂದರೆ ಸ್ಕ್ವೇರ್ ಮ್ಯಾಟ್ರಿಕ್ಸು. ಸೊ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗ ಚಾನ್ಸಸ್ ಜಾಸ್ತಿ ಇದೆ. ಕಾರಣ ಯಾಕೆ ಅಂದರೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಪ್ರಕಾರ ಇಲ್ಲಿ ಯಾವುದೇ ನಂಬರ್ ಇರಲಿ ಪರವಾಗಿಲ್ಲ, ಫಾರ್ ಎಕ್ಸಾಂಪಲ್ 3, ಇಲ್ಲಿ ಯಾವುದೋ -4, ಈ ಎರಡು ಎಂಟ್ರೀಸ್ 0 ಆಗಿದ್ದರೆ ಅದು ಡಯಾಗ್ನಲ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, ರೋ ಮ್ಯಾಟ್ರಿಕ್ಸ್ ಆ್ಯಸ್ ಓನ್ಲಿ. ರೋ ಮ್ಯಾಟ್ರಿಕ್ಸಲ್ಲಿ ಓನ್ಲಿ ಏನಿರುತ್ತೆ, ಓನ್ಲಿ 1 ರೋ ಇರುತ್ತೆ, ರೈಟ್. ಇಟ್ ಕಂಟೈನ್ ಓನ್ಲಿ 1 ರೋ. ನಂಬರ್ ಆಫ್ ಕಾಲಮ್ಸ್ ಲೆಕ್ಕನೇ ಇಲ್ಲ, ಎಷ್ಟು ಬೇಕಾದರೂ ಇರ್ಬೋದು, 1ಇಂದ ಶುರುವಾಗಿ ಎಷ್ಟು ಬೇಕಾದರೂ ಇರ್ಬೋದು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ಕ್ವಶನ್, ಆನ್ಸರ್. ನೆಕ್ಸ್ಟ್ ಒನ್, ಎ ಈಸ್ ಎ ಮ್ಯಾಟ್ರಿಕ್ಸ್ Aij is of order m cross n is said to be square matrix. ಸೊ ಯಾವುದಾದ್ರೂ ಒಂದು ಮ್ಯಾಟ್ರಿಕ್ಸು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಬೇಕು ಅಂದರೆ ಇದೆರಡೂ ವ್ಯಾಲ್ಯೂಸ್ ಏನಾಗಿರಬೇಕು, ಸೇಮ್ ಆಗಿರಬೇಕು. ಸೊ ಆಪ್ಷನ್ ಎ ಇಸ್ ದ ಆನ್ಸರ್. ಮೋಸ್ಟ್ ಕಾಮನ್ ಕ್ವಶನ್. ಸೊ A and B are the matrices of the order m cross n, m cross n, n cross n respectively. Which of the following is defined? ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರೋ ಆಪ್ಷನ್ ಪ್ರಕಾರ ಎ ಬಿ ಡಿಫೈನ್ ಆಗುತ್ತಾ ಅಂತ ಚೆಕ್ ಮಾಡಿ. ಸೊ ಮ್ಯಾಟ್ರಿಕ್ಸ್ ಎನ ಆರ್ಡರ್ ಏನು, ಎಮ್ ಕ್ರಾಸ್ ಎನ್ ಇದೆ. ಸೊ ಮ್ಯಾಟ್ರಿಕ್ಸ್ ಬಿನ ಆರ್ಡರು ಎನ್ ಕ್ರಾಸ್ ಎನ್ ಇದೆ. ಇದೆರಡೂ ವ್ಯಾಲ್ಯೂ ಸೇಮ್ ಇದ್ದರೆ ಸಾಕು, ಮಲ್ಟಿಪ್ಲಿಕೇಶನ್ ಡಿಫೈನ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಎ ಬಿ ಡಿಫೈನ್ ಆಯಿತು. ಈಗ ಬಿ ಎ ಥಿಂಕ್ ಮಾಡು, ಬಿ ಎ ಡಿಫೈನ್ ಆಗುತ್ತಾ. ಬಿ ಈಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್ ಕ್ರಾಸ್ ಎನ್, ಎ ಈಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್ ಕ್ರಾಸ್ ಎನ್. ಸೊ ಮಲ್ಟಿಪ್ಲಿಕೇಶನ್ ಡಿಫೈನ್ ಆಗಬೇಕು ಅಂದರೆ ನಂಬರ್ ಆಫ್ ಕಾಲಮ್ಸ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಈಕ್ವಲ್ಸ್ ಟು ನಂಬರ್ ಆಫ್ ರೋಸ್. ಇಲ್ಲಿ ಎಮ್ ಈಸ್ ನಾಟ್ ಈಕ್ವಲ್ಸ್ ಟು ಎನ್ ಆಗಿರ್ಬೋದು. ಸೊ ಹಾಗಾಗಿ ಬಿ ಎ ಡಿಫೈನ್ ಆಗ್ತಾ ಇಲ್ಲ, ರೈಟ್. ಇಲ್ಲೂ ಕೂಡ ಅಷ್ಟೇ ಎ ಬಿ ಡಿಫೈನ್ ಆಗಿದೆ. ಎ ಸ್ಕ್ವೇರ್ ಥಿಂಕ್ ಮಾಡಿ, ಎ ಸ್ಕ್ವೇರ್ ಅಂದ್ರೆ ಆರ್ಡರ್ ಏನು ಬರುತ್ತಪ್ಪ, ಮ್ಯಾಟ್ರಿಕ್ಸ್ ಎ ಇಸ್ ಆಫ್ ದಿ ಆರ್ಡರ್ ಎಮ್ ಕ್ರಾಸ್ ಎನ್, ಇನ್ನೊಂದು ಎ ಕೂಡ ಇಸ್ ಆಫ್ ದಿ ಆರ್ಡರ್ ಎಮ್ ಕ್ರಾಸ್ ಎನ್. ಇಲ್ಲೂ ಕೂಡ ಅಷ್ಟೇ ಎರಡು ಈಕ್ವಲ್ ಆಗೋಕ್ಕೆ ಚಾನ್ಸಸ್ ಇಲ್ಲ. ಸೊ ಆಪ್ಷನ್ ಬಿ ಕೂಡ ಆಗ್ತಾ ಇಲ್ಲ, ಯಾಕೆ ಎ ಸ್ಕ್ವೇರ್ ಡಿಫೈನ್ ಆಗ್ತಾ ಇಲ್ಲ. ಸೊ ಎ ಸ್ಕ್ವೇರ್ ಡಿಫೈನ್ ಆಗ್ತಿಲ್ಲ ಅಂದರೆ ಆಪ್ಷನ್ ಸಿ ಕೂಡ ಆಗೋ ಚಾನ್ಸಸ್ ಇಲ್ಲ. ಸೊ ಆಗ ಉಳಿದಿದ್ದ ಆಪ್ಷನ್ನು ಡಿ ಇಸ್ ದ ಆನ್ಸರ್. ಈಗ ಬಿ ಸ್ಕ್ವೇರ್ ಚೆಕ್ ಮಾಡಿದ್ರೆ ಬಿ ಈಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್ ಕ್ರಾಸ್ ಎನ್, ಬಿ ಈಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎನ್ ಕ್ರಾಸ್ ಎನ್. ಇದೆರಡೂ ವ್ಯಾಲ್ಯೂ ಸೇಮ್ ಇದೆ, ಸೊ ಡಿಫೈನ್ ಆಯಿತು. ದಟ್ಸ್ ವೈ ಆಪ್ಷನ್ ಡಿ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಕ್ವಶನ್, ಟೋಟಲ್ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ 3 ಕ್ರಾಸ್ 3 ವಿತ್ ಈಚ್ ಎಂಟ್ರಿ ಈಸ್ ಐದರ್ 0 ಆರ್ 1. ನೋಡಿ, ಇದು ಜನರಲ್ ಫಾರ್ಮ್ ಆಫ್ 3 ಕ್ರಾಸ್ 3 ಮ್ಯಾಟ್ರಿಕ್ಸಲ್ಲಿ 9 ಪ್ಲೇಸಸ್ನ ನಾನು ಫಿಲಪ್ ಮಾಡಬೇಕು, ಕರೆಕ್ಟಾ. 3 ಕ್ರಾಸ್ 3 ಮ್ಯಾಟ್ರಿಕ್ಸ್ ಅಂದರೆ 9 ಎಲಿಮೆಂಟ್ಸು ಬೇಕು ನನಗೆ. ಎಲ್ಲ ಪ್ಲೇಸ್ಗೂ ಎಷ್ಟಿದೆ ಚಾನ್ಸಸ್ಸು, ಈ ಪ್ಲೇಸ್ಗೆ ಐದರ್ 0 ಆರ್ 1 ಎರಡು ಚಾನ್ಸ್ ಇದೆ, ಈ ಪ್ಲೇಸ್ಗೂ 2 ಚಾನ್ಸ್ ಇದೆ, ಈ ಪ್ಲೇಸ್ಗೂ 2 ಚಾನ್ಸ್ ಇದೆ. ಹಾಗಾಗಿ ಎಲ್ಲ ಪ್ಲೇಸ್ಗೂ 2 ಚಾನ್ಸ್ ಇದೆ ಅಂದರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ 2 ಫಾರ್ 9 ಟೈಮ್ಸ್, ಮೀನ್ಸ್ 2 to the power of 9. 2 to the power of 9 is what? 5, 1, 2. Next ಬಂದ್ಬಿಟ್ಟು, for two matrices A and B, A plus B and AB both are defined. ಯಾವ ಚಾನ್ಸ್ ಇದೆ? ಸೊ ಮಲ್ಟಿಪ್ಲಿಕೇಶನ್ ಆಫ್ 2 ಮ್ಯಾಟ್ರಿಕ್ಸ್ ಡಿಫೈನ್ ಆಗಬೇಕು ಅಂದರೆ ಏನಾಗಿರಬೇಕು, ನಂಬರ್ ಆಫ್ ಕಾಲಮ್ಸ್ ಇನ್ ಎ ಮಸ್ಟ್ ಬಿ ಈಕ್ವಲ್ಸ್ ಟು ನಂಬರ್ ಆಫ್ ರೋಸ್ ಇನ್ ಬಿ ಆಗಿರಬೇಕು. ಸೊ ಇದೆರಡು ಸೇಮ್ ಇದ್ದರೆ ಮಾತ್ರ ಡಿಫೈನ್ ಆಗುತ್ತೆ. ಅಡಿಷನ್ ಯಾವ ಡಿಫೈನ್ ಆಗುತ್ತೆ, ಮ್ಯಾಟ್ರಿಕ್ಸ್ ಎ ಮತ್ತು ಮ್ಯಾಟ್ರಿಕ್ಸ್ ಬಿ ಎರಡೂ ಒಂದೇ ಆರ್ಡ್ರಲ್ಲಿ ಇರಬೇಕು, ಆವಾಗ ಎ ಪ್ಲಸ್ ಬಿ ಡಿಫೈನ್ ಆಗುತ್ತೆ. ಸೊ ಇದು ಯಾವ ಚಾನ್ಸ್ ಇದೆ, ಎರಡೂ ಮ್ಯಾಟ್ರಿಕ್ಸು ಸೇಮ್ ಆರ್ಡರ್ ಇದ್ದರೆ ಅಡಿಷನ್ ಡಿಫೈನ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಡಿಫೈನ್ ಆಗುತ್ತೆ, ರೈಟ್. ಸೇಮ್ ಆರ್ಡರ್ ಇರಬೇಕು, ಜೊತೆಗೆ ಸ್ಕ್ವೇರ್ ಕೂಡ ಆಗಿರಬೇಕು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ಆನ್ಸರ್, ರೈಟ್. ನೆಕ್ಸ್ಟ್ ಕ್ವಶನ್ ವಿಚ್ ಈಸ್ ಆನ್ ದ ಬೇಸ್ ಆಫ್ ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್. ಏನು ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದರೆ ಯಾವುದಾದ್ರೂ ಒಂದು ಮ್ಯಾಟ್ರಿಕ್ಸ್ನ ರೋಸ್ನ ಕಾಲಮ್ ಆಗಿ, ಕಾಲಮ್ಸು ರೋಸ್ ಆಗಿ ಕನ್ವರ್ಟ್ ಆದರೆ ಅದನ್ನ ಟ್ರಾನ್ಸ್ಪೋಸ್ ಅಂತ ಕರಿತೀವಿ.
ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮ್ಯಾಟ್ರಿಕ್ಸ್ನ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇದೆ ಅಂದ್ಕೊಳ್ಳಿ 1 2. ಇಲ್ಲಿ ರೋಸು 2 ಇದೆ, ಕಾಲಮ್ಸ್ 1 ಇದೆ. ಇದು ಟ್ರಾನ್ಸ್ಪೋಸ್ ಮಾಡಿದ್ರೆ ಉಲ್ಟಾ ಆಗುತ್ತೆ. ಉಲ್ಟಾ ಅಂದರೆ 1 ರೋ ಆಯಿತು, 2 ಕಾಲಮ್ ಆಯಿತು. ಇದಕ್ಕೆ ನಾವು ಟ್ರಾನ್ಸ್ಪೋಸ್ ಅಂತ ಕರಿತೀವಿ. ಇದರ ಪ್ರಾಪರ್ಟೀಸ್ನ ನಾವು ಕಲಿತಾ ಹೋಗಬೇಕು. ಪ್ರಾಪರ್ಟೀಸ್ ಬಗ್ಗೆ ಒಂದು ಕ್ವಶನ್ ಇದೆ. ಸೊ ಫಸ್ಟ್ ಪ್ರಾಪರ್ಟಿ ಏನು? A plus B whole transpose which is equals to A transpose B transpose. Right property. Same property will be applicable for substitution, sorry, difference also. But ಇಲ್ಲಿ ಡಿಫ್ರೆನ್ಸಲ್ಲಿ ಏನು ತಪ್ಪಾಗಿದೆ? ಇದು A ಟ್ರಾನ್ಸ್ಪೋಸ್ ಮೈನಸ್ B ಟ್ರಾನ್ಸ್ಪೋಸ್ ಇರಬೇಕಿತ್ತು, ಬಟ್ ಉಲ್ಟಾ ಕೊಟ್ಟಿದ್ದಾರೆ. ರೈಟ್. ನೆಕ್ಸ್ಟ್ ಆನಂತರ A ಟ್ರಾನ್ಸ್ಪೋಸ್ ಹೋಲ್ ಟ್ರಾನ್ಸ್ಪೋಸ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು A. ಒಂದು ಸಲ ಟ್ರಾನ್ಸ್ಪೋಸ್ ಮಾಡ್ತೀಯಾ ಬದಲಾಗುತ್ತೆ, ಇನ್ನೊಂದು ಸಲ ಟ್ರಾನ್ಸ್ಪೋಸ್ ಮಾಡಿದ್ರೆ ಸೇಮ್ ಆನ್ಸರ್ ಬರುತ್ತೆ. ಇದು ಕೂಡ ರೈಟ್ ಆನ್ಸರ್. ಈಗ ಬಿ ಎ ಹೋಲ್ ಟ್ರಾನ್ಸ್ಪೋಸ್ ತೊಗೊಂಡ್ರೆ ಏನಾಗುತ್ತೆ? ಇದು ಎ ಫಸ್ಟ್ ಬರುತ್ತೆ, ಎ ಟ್ರಾನ್ಸ್ಪೋಸ್ ಬಿ ಟ್ರಾನ್ಸ್ಪೋಸ್. ಇದು ಕೂಡ ಪ್ರಾಪರ್ಟಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್, ಇಫ್ ಮ್ಯಾಟ್ರಿಕ್ಸ್ ಎ ಈಕ್ವಲ್ಸ್ ಟು 3x y0 ಎ ಈಕ್ವಲ್ಸ್ ಟು ಎ ಟ್ರಾನ್ಸ್ಪೋಸ್, ಇದು ಯಾವಾಗ ಚಾನ್ಸಸ್ ಇದೆ ಅಂತ ಕೇಳ್ತಿದ್ದಾರೆ. ಸೊ ಎ ಈಕ್ವಲ್ಸ್ ಟು ಎ ಟ್ರಾನ್ಸ್ಪೋಸ್ ಆಗಬೇಕು ಅಂದರೆ ಇದು ಗಿವನ್ ಮ್ಯಾಟ್ರಿಕ್ಸ್ ಎ 3x y0. ಇದನ್ನು ಟ್ರಾನ್ಸ್ಪೋಸ್ ಮಾಡೋದು ಏನಾಗುತ್ತೆ? 3y(x)(0). ಇದೆರಡೂ ಮ್ಯಾಟ್ರಿಕ್ಸ್ ಈಕ್ವಲ್ ಯಾವಾಗ ಚಾನ್ಸ್ ಇದೆ? ಎಕ್ಸ್ ಮಸ್ಟ್ ಬಿ ಈಕ್ವಲ್ಸ್ ಟು ವೈ ಆಗಬೇಕು, ವೈ ಮಸ್ಟ್ ಬಿ ಈಕ್ವಲ್ಸ್ ಟು ಎಕ್ಸ್ ಆಗಬೇಕು. ಸೊ ಹಾಗಾಗಿ ಎಕ್ಸ್ ಈಕ್ವಲ್ಸ್ ಟು ವೈ ಇಸ್ ದ ಆನ್ಸರ್. ನೆಕ್ಸ್ಟ್ ವಿ ಕಮ್ ಟು ಸಿಮಿಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಯಾವುದಾದ್ರೂ ಒಂದು ಮ್ಯಾಟ್ರಿಕ್ಸ್ನ ಟ್ರಾನ್ಸ್ಪೋಸ್ ಮಾಡಿದಾಗಲೂ ಕೂಡ ಸೇಮ್ ಆನ್ಸರ್ ಬಂದರೆ ಆ ಥರದ ಮ್ಯಾಟ್ರಿಕ್ಸ್ನ ಏನಂತ ಕರಿತೀವಿ ನಾವು? ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದು 1 2 2 2 2 1. ಇದನ್ನು ಟ್ರಾನ್ಸ್ಪೋಸ್ ಮಾಡಿ ಮತ್ತು ಸೇಮ್ ಬರುತ್ತೆ. ಅಥವಾ ಇಲ್ಲಾಂದ್ರೆ ಇದು ತೊಗೋಬೋದು 5 3 3 2. ಇದನ್ನು ಟ್ರಾನ್ಸ್ಪೋಸ್ ಮಾಡಿ ಸೇಮ್ ಬರುತ್ತೆ. ದೀಸ್ ಆರ್ ದ ಫ್ಯೂ ಎಕ್ಸಾಂಪಲ್ಸ್ ಫಾರ್ ಸಿಮಿಟ್ರಿಕ್ ಮ್ಯಾಟ್ರಿಸಸ್. ಸೊ ಅವ್ರು ಕೇಳ್ತಿರೋದೇನು? ಯಾವುದಾದ್ರೂ ಒಂದು ಮ್ಯಾಟ್ರಿಕ್ಸ್ನ ಟ್ರಾನ್ಸ್ಪೋಸ್ ಮಾಡಿ ಸೇಮ್ ಆನ್ಸರ್ ಬಂದರೆ ಅದನ್ನ ಸಿಮಿಟ್ರಿಕ್ ಅಂತ ಕರಿತೀವಿ. ಇದು ಟ್ರೂ ಸ್ಟೇಟ್ಮೆಂಟ್, ನೆನ್ಪಿಟ್ಕೊಳ್ಳಿ. ಅದೇ ಥರ ಯಾವುದಾದ್ರೂ ಒಂದು ಮ್ಯಾಟ್ರಿಕ್ಸ್ನ ಟ್ರಾನ್ಸ್ಪೋಸ್ ಮಾಡಿದಾಗ ಎ ಟ್ರಾನ್ಸ್ಪೋಸ್ ಏನಾದರೂ ಮೈನಸ್ ಆಫ್ ಎ ಬಂದರೆ ಅದನ್ನು ಸ್ಕ್ಯೂ ಸಿಮಿಟ್ರಿಕ್ ಅಂತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನೆನಪಿರಲಿ. ನೆಕ್ಸ್ಟು ನಮಗೊಂದು ಥಿಯರಮ್ ಇದೆ. ಆ ಥಿಯರಮ್ ಪ್ರಕಾರ ಯಾವುದಾದ್ರೂ ಒಂದು ಮ್ಯಾಟ್ರಿಕ್ಸ್ ತೊಗೊಂಡು ಅದರ ಟ್ರಾನ್ಸ್ಪೋಸ್ನ ನಾವು ಆ್ಯಡ್ ಮಾಡಿದ್ರೆ ಬರೋ ಅಂಥ ಆನ್ಸರ್ ಏನಾಗಿರುತ್ತೆ? ಯಾವತ್ತೂ ಕೂಡ ಸಿಮಿಟ್ರಿಕ್ ಆಗಿರುತ್ತೆ. ಅದೇ ಥರ ನಾವೇನಾದರೂ ಎ ಮೈನಸ್ ಎ ಡ್ಯಾಶ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಯಾವತ್ತೂ ಬರೋ ಅಂಥ ಆನ್ಸರ್ ಸ್ಕ್ಯೂ ಸಿಮಿಟ್ರಿಕ್ ಆಗಿರುತ್ತೆ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೇನು ಕೊಟ್ಟರು? ಎ ಪ್ಲಸ್ ಎ ಡ್ಯಾಶ್ ಸಿಮಿಟ್ರಿಕ್ ಕೊಡೋ ಬದಲು ಸ್ಕ್ಯೂ ಸಿಮಿಟ್ರಿಕ್ ಕೊಟ್ಟರು, ಇಲ್ಲಿ ಸಿಮಿಟ್ರಿಕ್ ಕೊಟ್ಟರು. ಅಂದರೆ ಇದು ಸ್ಟೇಟ್ಮೆಂಟ್ ಉಲ್ಟಾ ಆಯಿತು. ಇದು ಫಾಲ್ಸ್ ಸ್ಟೇಟ್ಮೆಂಟ್. ಅದೇ ಥರ ಯಾವುದಾದ್ರೂ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ನ ಕೊಟ್ಟರೆ ಆ ಸ್ಕ್ವೇರ್ ಮ್ಯಾಟ್ರಿಕ್ಸಲ್ಲಿ ನಾನೇನಾದರೂ ಎ ಪ್ಲಸ್ ಎ ಡ್ಯಾಶ್ನ ಫೈಂಡ್ ಮಾಡಿ ಈ ಹೋಲ್ ಆನ್ಸರ್ನ 1/2 ಇಂದ ಡಿವೈಡ್ ಮಾಡಿದ್ರೆ ಇದನ್ನು ಸಿಮಿಟ್ರಿಕ್ ಪಾರ್ಟ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಅದೇ ಥರ ಇದನ್ನು ಫೈಂಡ್ ಮಾಡಿದ್ರೆ 1/2 ಟೈಮ್ಸ್ ಆಫ್ ಎ ಮೈನಸ್ ಎ ಡ್ಯಾಶ್ನ ಫೈಂಡ್ ಮಾಡಿದ್ರೆ ಇದನ್ನು ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಯಾವುದೇ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೊಟ್ಟರೆ ಆ ಸ್ಕ್ವೇರ್ ಮ್ಯಾಟ್ರಿಕ್ಸ್ನ ಸಮ್ ಆಫ್ ಸಿಮಿಟ್ರಿಕ್ ಪ್ಲಸ್ ಸ್ಕ್ಯೂ ಸಿಮಿಟ್ರಿಕ್ ಆಗಿ ಎಕ್ಸ್ಪ್ರೆಸ್ ಮಾಡ್ಬೋದು. ಅದೇ ಈ ಫಾರ್ಮುಲಾ. ಇದನ್ನೇ ಅವರು ಸ್ಟೇಟ್ಮೆಂಟ್ 4ಅಲ್ಲಿ ಕೊಟ್ಟಿದ್ದಾರೆ. ರೈಟ್. ಹೇಗಿದೆ ನೋಡಿ, ನಾವು ಸಿಮಿಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮಿಟ್ರಿಕ್ ಕಲ್ತಂಗೂ ಆಯಿತು, ಕ್ವಶನ್ ಕೂಡ ಸಾಲ್ವ್ ಆಯಿತು. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಇದು ಯಾವ ಥರದ ಮ್ಯಾಟ್ರಿಕ್ಸ್ ಅಂತ ಹೇಳಬೇಕು. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಯಾವುದಾದ್ರೂ ಒಂದು ಮ್ಯಾಟ್ರಿಕ್ಕು ಸ್ಕ್ಯೂ ಸಿಮಿಟ್ರಿಕ್ ಆಯಿತು ಅಂದರೆ ಡಯಾಗ್ನಲ್ ಎಂಟ್ರೀಸ್ 0 ಆಗಿರ್ತವೆ. ಇಲ್ಲಾಗಿದೆ. ಇನ್ನೊಂದು ಅಬ್ಸರ್ವೇಷನ್ ಏನಂದರೆ ಇದು ಪ್ಲಸ್ ಇದ್ದರೆ ಸೇಮ್ ನಂಬರ್ ನೆಗೆಟಿವ್, ಸೇಮ್ ನಂಬರ್ ನೆಗೆಟಿವ್, ಇಲ್ಲೂ ಸೇಮ್ ನಂಬರ್ ನೆಗೆಟಿವ್. ಈ ಥರ ಇತ್ತು ಅಂದರೆ ಈ ಥರದ ಮ್ಯಾಟ್ರಿಕ್ಸ್ ವಿಚ್ ಆರ್ ದ ಎಕ್ಸಾಂಪಲ್ ಫಾರ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಒನ್, ಎ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಯಾವುದಾದ್ರೂ ಒಂದು ಮ್ಯಾಟ್ರಿಕ್ಸು ಸಿಮಿಟ್ರಿಕ್ಕು ಆಗಬೇಕು, ಸ್ಕ್ಯೂ ಸಿಮಿಟ್ರಿಕ್ಕು ಆಗಬೇಕು ಅಂದರೆ ಅದು ಯಾವಾಗ ಚಾನ್ಸ್ ಇದೆ? ಅದು ನಲ್ ಮ್ಯಾಟ್ರಿಕ್ಸಲ್ಲಿ ಮಾತ್ರ ಚಾನ್ಸ್ ಇದೆ. ಅದು ನಲ್ ಮ್ಯಾಟ್ರಿಕ್ಸ್ ಆದರೆ ಮಾತ್ರ ಸಿಮಿಟ್ರಿಕ್ಕು ಆಗುತ್ತೆ, ಸ್ಕ್ಯೂ ಸಿಮಿಟ್ರಿಕ್ಕು ಆಗುತ್ತೆ.
ಇಲ್ಲ ಅಂದರೆ ಆಗಲ್ಲ. ರೈಟ್. ನೆಕ್ಸ್ಟ್ ಒನ್ ಏನು? ಇಫ್ ಎ ಆ್ಯಂಡ್ ಬಿ ಆರ್ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ದ ಸೇಮ್ ಆರ್ಡರ್, ಎ ಮತ್ತು ಬಿ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ದ ಸೇಮ್ ಆರ್ಡರ್ ಅಂದರೆ ಎ ಮಸ್ಟ್ ಬಿ ಈಕ್ವಲ್ಸ್ ಟು ಎ ಟ್ರಾನ್ಸ್ಪೋಸ್, ಬಿ ವಿಲ್ ಬಿ ಈಕ್ವಲ್ಸ್ ಟು ಬಿ ಟ್ರಾನ್ಸ್ಪೋಸ್. ನೆಕ್ಸ್ಟು ಎ ಬಿ ಮೈನಸ್ ಬಿ ಎ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೀಗ ಏನು ಮಾಡ್ತೀರಾ? ಎ ಬಿ ಮೈನಸ್ ಬಿ ಎಗೆ ಹೋಲ್ ಟ್ರಾನ್ಸ್ಪೋಸ್ನ ಅಪ್ಲೈ ಮಾಡಿ. ಈಗ ಇದೇನಾಗುತ್ತೆ ಅಪ್ಲೈ ಮಾಡಿದ್ರೆ? ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಮೈನಸ್ ಬಿ ಎ ಹೋಲ್ ಟ್ರಾನ್ಸ್ಪೋಸ್ ಆಗುತ್ತೆ. ನೆಕ್ಸ್ಟ್ ಫರ್ದರ್ ಏನಾಗುತ್ತೆ? ಎ ಬಿ ಹೋಲ್ ಟ್ರಾನ್ಸ್ಪೋಸ್ಗೆ ಹೋಲಾಗಿ ಅಪ್ಲೈ ಮಾಡಿದ್ರೆ ಈ ಮ್ಯಾಟ್ರಿಕ್ಸ್ ಉಲ್ಟಾ ಆಗುತ್ತೆ. ಉಲ್ಟಾ ಅಂದರೆ ಇದು ಬಿ ಟ್ರಾನ್ಸ್ಪೋಸ್ ಎ ಟ್ರಾನ್ಸ್ಪೋಸ್ ಆಗುತ್ತೆ ಪ್ರಾಪರ್ಟಿ ಪ್ರಕಾರ. ಕಾರಣ ಯಾಕೆ ಅಂದರೆ ಎ ಬಿ ಹೋಲ್ ಟ್ರಾನ್ಸ್ಪೋಸ್ ವಿಲ್ ಬಿ ಈಕ್ವಲ್ಸ್ ಟು ಬಿ ಟ್ರಾನ್ಸ್ಪೋಸ್ ಎ ಟ್ರಾನ್ಸ್ಪೋಸ್. ಇದು ಸೇಮ್ ಬರಲ್ಲ, ಉಲ್ಟಾ ಆಗುತ್ತೆ. ಮೈನಸ್ ಇಲ್ಲೂ ಕೂಡ ಸೇಮ್ ಉಲ್ಟಾ ಆಯಿತು ಅಂದರೆ ಎ ಟ್ರಾನ್ಸ್ಪೋಸ್ ಬಿ ಟ್ರಾನ್ಸ್ಪೋಸ್ ಆಗುತ್ತೆ. ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲೇನಿದೆ? ಎಲ್ಲಿ? ಎ ಬಿ ಮೈನಸ್ ಬಿ ಎ ಇದೆ. ಸೊ ಎ ಟ್ರಾನ್ಸ್ಪೋಸ್ ಈಕ್ವಲ್ಸ್ ಟು ವಾಟ್? ಎ. ಬಿ ಟ್ರಾನ್ಸ್ಪೋಸ್ ಈಕ್ವಲ್ಸ್ ಟು ವಾಟ್? ಬಿ. ಇದು ಗಿವನ್. ಇದನ್ನ ಅಪ್ಲೈ ಮಾಡಿದ್ರೆ ಇದು ಬಿ ಆಗುತ್ತೆ, ಇದು ಎ ಆಗುತ್ತೆ. ಮೈನಸ್ ಇದೇನಾಗ್ತಿದೆ? ಎ ಆಗುತ್ತೆ, ಬಿ ಆಗುತ್ತೆ. ಇಲ್ಲಿ ಕೊಟ್ಟಿರೋದು ಎ ಬಿ ಮೈನಸ್ ಬಿ ಎ, ಇಲ್ಲಿ ಬಂದಿದ್ದು ಬಿ ಎ ಮೈನಸ್ ಎ ಬಿ. ಅಂದರೆ ಮೈನಸ್ನ ಕಾಮನ್ ತೆಗೆದ್ರೆ ಎ ಬಿ ಮೈನಸ್ ಬಿ ಎ ಆಗುತ್ತೆ. ರೈಟ್. ಸೊ ಯಾವುದೋ ಒಂದು ಮ್ಯಾಟ್ರಿಕ್ಸ್ ತೊಗೊಂಡು ಅದನ್ನು ಟ್ರಾನ್ಸ್ಪೋಸ್ ಮಾಡಿ ಉಲ್ಟಾ ಬಂತು ಅಂದರೆ ಅದು ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. ಸೇಮ್ ಬಂದರೆ ಸಿಮಿಟ್ರಿಕ್, ಉಲ್ಟಾ ಬಂದರೆ ಸ್ಕ್ಯೂ ಸಿಮಿಟ್ರಿಕ್. ಇಲ್ಲಿ ಉಲ್ಟಾ ಬಂತು, ಇಲ್ಲಿ ನೆಗೆಟಿವ್ ಸೈನ್ ಕೂಡ ಇಂಡಿಕೇಟ್ ಮಾಡಿದ್ದೀವಿ. ಸೊ ಹಾಗಾಗಿ ಇದು ಸ್ಕ್ಯೂ ಸಿಮಿಟ್ರಿಕ್ ಆಯಿತು. ರೈಟ್. ನೆಕ್ಸ್ಟ್ ಫರ್ದರ್, ಈ ಮ್ಯಾಟ್ರಿಕ್ಸು ಸಿಮಿಟ್ರಿಕ್ ಯಾವಾಗ ಆಗುತ್ತೆ ಅಂತ ಕೇಳ್ತಾರೆ. ಸೊ ಈ ಮ್ಯಾಟ್ರಿಕ್ಸ್ ಸಿಮಿಟ್ರಿಕ್ ಆಗಬೇಕು ಅಂದರೆ ಈ ವ್ಯಾಲ್ಯೂ ಸೇಮ್ ಇರಬೇಕು, ಅಥವಾ ಈ ವ್ಯಾಲ್ಯೂ ಸೇಮ್ ಇರಬೇಕು. ಸೊ ಯಾವುದೋ ಒಂದನ್ನು ತಾನು ಕಂಪೇರ್ ಮಾಡಿ ಸಾಕು, ಸಿಕ್ಕೋಗುತ್ತೆ. ಹೆಂಗೆ ಕಂಪೇರ್ ಮಾಡ್ತೀರಾ ಈಗ? ಸೊ ಎಕ್ಸ್ ಮೈನಸ್ 2 ವಿಚ್ ಈಸ್ ಈಕ್ವಲ್ಸ್ ಟು 4. ದೆನ್ ವಾಟ್ಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ವ್ಯಾಲ್ಯೂ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ಸ್ ಟು, ಶಿಫ್ಟ್ ಆದರೆ ಪ್ಲಸ್ ಆಗಿ 6 ಆಗುತ್ತೆ ಇಲ್ಲಿ. ರೈಟ್. ಇಲ್ಲೂ ಟ್ರೈ ಮಾಡಿ, ಸೇಮ್ ಆನ್ಸರೇ ಬರುತ್ತೆ. ಎಕ್ಸ್ ಮೈನಸ್ 3 ವಿಚ್ ಈಸ್ ಈಕ್ವಲ್ಸ್ ಟು 3, ಶಿಫ್ಟ್ ಆದರೆ ಎಕ್ಸ್ ಈಕ್ವಲ್ಸ್ ಟು 3 ಪ್ಲಸ್ 3, ದಟ್ ಈಸ್ ಈಕ್ವಲ್ಸ್ ಟು 6. ನೆಕ್ಸ್ಟ್, ಫಾರ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಮೈನಸ್ ಎ ಟ್ರಾನ್ಸ್ಪೋಸ್ ಈಸ್, ನಮಗೆ ಗೊತ್ತು ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಸಿಮಿಟ್ರಿಕ್ ಆಗುತ್ತೆ, ಎ ಮೈನಸ್ ಎ ಟ್ರಾನ್ಸ್ಪೋಸ್ ಈಸ್ ಸ್ಕ್ಯೂ ಸಿಮಿಟ್ರಿಕ್. ನೆಕ್ಸ್ಟ್, ಇಲ್ಲಿ ಕೆಲವು ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ ನೋಡಿ. ಟೋಟಲ್ ನಂಬರ್ ಆಫ್ ಪಾಸಿಬಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 x 2 with each entries 1 or 0 will be equals to what? 2 x 2 ಅಂದರೆ 4 ಎಲಿಮೆಂಟ್ ಬೇಕು. ಈ 4 ಬ್ಲ್ಯಾಂಕ್ನ ಫಿಲ್ ಮಾಡಬೇಕು. ಒಂದೊಂದು ಬ್ಲ್ಯಾಂಕ್ಗೆ 2 ಪಾಸಿಬಲ್ ಚಾಯ್ಸ್ ಇದೆ. ಸೊ ಹಂಗಾದರೆ ಫಸ್ಟ್ ಬ್ಲ್ಯಾಂಕು 2 ಚಾಯ್ಸ್, ನೆಕ್ಸ್ಟ್ ಬ್ಲ್ಯಾಂಕು 2 ಚಾಯ್ಸ್, ನೆಕ್ಸ್ಟ್ ಬ್ಲ್ಯಾಂಕ್ 2 ಚಾಯ್ಸ್, ನೆಕ್ಸ್ಟ್ ಬ್ಲ್ಯಾಂಕ್ 2 ಚಾಯ್ಸ್. ಟೋಟಲ್ ಹೌ ಮಚ್? 16. ಮುಗೀತು ಆನ್ಸರ್. A matrix Aij is of the order 3 x n is said to be square matrix. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಬೇಕು ಅಂದರೆ ಇಲ್ಲಿ ಎಷ್ಟು ನಂಬರ್ ಇದೆಯೋ ಅಲ್ಲೇ ಅದೇ ನಂಬರ್ ಇಲ್ಲೂ ಇರಬೇಕು. 3. ಡನ್. ಇಫ್ ಎ ಮ್ಯಾಟ್ರಿಕ್ಸ್ ಈಸ್ ಆಫ್ ಆರ್ಡರ್ 3 x 4, ಮ್ಯಾಟ್ರಿಕ್ಸ್ ಈಸ್ ಆಫ್ ಆರ್ಡರ್ 3 x 4, ಈಚ್ ಕಾಲಮ್ ಆಫ್ ಎ ಆಸ್ ಹೌ ಮೆನಿ ಎಲಿಮೆಂಟ್ಸ್? ಸೊ ಒಂದು ಕಾಲಮ್ ತೊಗೊಂಡ್ರೆ ಎಷ್ಟು ಬರುತ್ತೆ? ಇಲ್ಲಿ 3 ರೋ ಇದೆ, ಇಲ್ಲೊಂದು ಎಲಿಮೆಂಟ್, 1 2 ಎಲಿಮೆಂಟ್, 3 ಎಲಿಮೆಂಟ್ ಇರುತ್ತೆ ಅಲ್ವಾ? 4 ಕಾಲಮ್ ಇದೆ. ಯಾವುದೇ ಕಾಲಮ್ ತಗೊಂಡ್ರು ಕೂಡ ಒಂದೊಂದು ಕಾಲಮಲ್ಲಿ 3 ಎಲಿಮೆಂಟ್ ಇರಬೇಕು. ಎಷ್ಟು ನಂಬರ್ ಆಫ್ ರೋಸ್ ಇದೆಯೋ ಅಷ್ಟು ಇರಬೇಕು. ಸೊ ಅಲ್ಲಿಗೆ 3 ಇಸ್ ದ ಆನ್ಸರ್. ನೆಕ್ಸ್ಟ್, ಈ ಮ್ಯಾಟ್ರಿಕ್ಸು ಸಿಮಿಟ್ರಿಕ್ ಆಗಬೇಕಂತೆ. ಸಿಮಿಟ್ರಿಕ್ ಆಗಬೇಕು ಅಂದರೆ ಸೇಮ್ ಕಂಡೀಷನ್, ಇದೆರಡು ಈಕ್ವಲ್ ಆಗಬೇಕು. ಯಾವಾಗ ಆಗುತ್ತೆ? ಎಕ್ಸ್ ಮೈನಸ್ 2 ವಿಚ್ ಈಸ್ ಈಕ್ವಲ್ಸ್ ಟು 0, ದೆನ್ ಎಕ್ಸ್ ಈಕ್ವಲ್ಸ್ ಟು ವಾಟ್? 2. ರೈಟ್. ನೆಕ್ಸ್ಟ್, ಇದು ಈ ವರ್ಷದ ಸ್ಪೆಷಲ್ ಸೀರೀಸ್. 2 ಅಥವಾ 3 ಸ್ಟೇಟ್ಮೆಂಟ್ಸನ್ನು ಕೊಟ್ಬಿಟ್ಟು ಅವು ಟ್ರೂನೋ ಫಾಲ್ಸೋ ಅಂತ ವೆರಿಫೈ ಮಾಡೋಂಥ ಕೆಲವು ಕ್ವಶನ್ಸ್ ಬರ್ಬೋದಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಫ್ರೇಮ್ ಮಾಡಿರೋಂಥ ಕ್ವಶನ್ಸ್ ಇದು. ಎವ್ರಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್, ಇದು ಫಸ್ಟ್ ಸ್ಟೇಟ್ಮೆಂಟ್. ಸೊ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಹೇಗಿರುತ್ತೆ? 1 0 0 1, ಜಸ್ಟ್ ಫಾರ್ ಎಕ್ಸಾಂಪಲ್. ಇಲ್ಲಿ ನೋಡಿ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೇನು? ಇದೆರಡು ಎಲಿಮೆಂಟ್ ಸೇಮ್ ಇರಬೇಕು,
ಇವು 0 ಆಗಿರಬೇಕು. ಆಗಿದೆ. ಐಡೆಂಟಿಟಿ ಮ್ಯಾಟ್ರಿಕ್ಸು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಹಾಗೆ ಆಗುತ್ತೆ. ಸ್ಟೇಟ್ಮೆಂಟ್ ಟ್ರೂ. ನೆಕ್ಸ್ಟು ಎವ್ರಿ ಸ್ಕೇಲಾರ್ ಈಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಡೆಫಿನೇಷನ್ ಏನು? ಇದೆರಡು ವ್ಯಾಲ್ಯೂ ಸೇಮ್ ಇರಬೇಕು, ಅದರ್ ವ್ಯಾಲ್ಯೂ 0 ಆಗಿರಬೇಕು. ಮೀನ್ಸ್ ಡಯಾಗ್ನಲ್ ಎಂಟ್ರಿ ಸೇಮ್ ಇರಬೇಕು, ಅದರ್ ವ್ಯಾಲ್ಯೂ 0 ಆಗಿರಬೇಕು. ಸೊ ಫಾಲೋ ಮಾಡುತ್ತೆ. ಅದೇ ಥರ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಏನು ಹೇಳುತ್ತೆ? ಈ ಡಯಾಗ್ನಲ್ ಎಂಟ್ರೀಸ್ ಏನಾದ್ರೂ ಆಗಿರಲಿ ಗುರು, ಇದು 3ನೋ 4ಓ 5ಓ ಗೊತ್ತಿಲ್ಲ, ಬಟ್ ಈ ಎಂಟ್ರೀಸ್ 0 ಆಗಬೇಕು ಅಂತ ಡಯಾಗ್ನಲ್ ಹೇಳುತ್ತೆ. ಎಲ್ಲ ಸ್ಕೇಲರ್ ಕೂಡ ಈ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡೇ ಮಾಡುತ್ತೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಟ್ರೂ. ನೆಕ್ಸ್ಟು ಎವ್ರಿ ಐಡೆಂಟಿಟಿ ಈಸ್ ಅ ಡಯಾಗ್ನಲ್. ಸೊ ನೋಡಿ, ಐಡೆಂಟಿಟಿ ಈಸ್ ಸ್ಕೇಲಾರ್, ಸ್ಕೇಲಾರ್ ಈಸ್ ಡಯಾಗ್ನಲ್, ಅಂದರೆ ಎವ್ರಿ ಐಡೆಂಟಿಟಿ ಈಸ್ ಆಲ್ಸೋ ಡಯಾಗ್ನಲ್. ಟ್ರೂ. ಆಲ್ 3 ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ವಿಚ್ ಆಪ್ಷನ್? All 3 statements are true. Option A is the answer. Next ಈಗ ಇಲ್ಲೆರಡು ಕ್ವಶನ್ ಇದೆ. ಗಿವನ್ ಮ್ಯಾಟ್ರಿಕ್ಸ್ ಎ ಈಸ್ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ನಮಗೆ ಗೊತ್ತು ಸ್ಕ್ಯೂ ಸಿಮಿಟ್ರಿಕ್ ಆಗಬೇಕು ಅಂದರೆ ಡಯಾಗ್ನಲ್ ಎಂಟ್ರೀಸ್ 0 ಆಗಬೇಕು. ಇಲ್ಲ, ಆಗಿಲ್ಲ, ಇದು ಫಾಲ್ಸ್ ಆಯಿತು. ಸ್ಕ್ಯೂ ಸಿಮಿಟ್ರಿಕ್ನ ಡೆಫಿನಿಷನ್ ಏನು? ಎ ಟ್ರಾನ್ಸ್ಪೋಸ್ ಈಕ್ವಲ್ಸ್ ಟು -a. ಬಟ್ ಅಲ್ಲಿ ಸ್ಕ್ಯೂ ಸಿಮಿಟ್ರಿಕ್ ಮೆನ್ಷನ್ ಆಗಿಲ್ಲ. ಸಿಮಿಟ್ರಿಕ್ಸ್ ಮ್ಯಾಟ್ರಿಕ್ಸ್ನ ಡೆಫಿನಿಷನ್ ಇದು ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ತಪ್ಪು. ಹಾಗಾಗಿ ಎರಡೂ ಕೂಡ ಫಾಲ್ಸು. ಎರಡೂ ಕೂಡ ಫಾಲ್ಸ್ ಅಂದರೆ ಬಿ ಕೂಡ ಇದೆ, ಡಿ ಕೂಡ ಇದೆ. ಇದರ 1 ಮಾರ್ಕ್ ಮಾಡಿದ್ರೆ ಆಗೋಯ್ತು. ನಾವು ವಿ ಕ್ಯಾನ್ ಗೋ ಟು ನೆಕ್ಸ್ಟ್ ಕ್ವಶನ್. ಸ್ಟೇಟ್ಮೆಂಟ್ 1 ಏನು? ಸ್ಟೇಟ್ಮೆಂಟ್ 1, 2 ಮ್ಯಾಟ್ರಿಕ್ಸ್ ಎ ಈಸ್ 2 x 3, ಬಿ ಈಸ್ 3 x 2 ಕ್ಯಾನ್ ಬಿ ಮಲ್ಟಿಪ್ಲೈಡ್ ಆ್ಯಂಡ್ ದೇರ್ ಪ್ರಾಡಕ್ಟ್ ವಿಲ್ ಬಿ ದ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 x 2. ಇಲ್ಲಿ ನೋಡಿ, ಇಲ್ಲೇನಿದೆ? ಎ ಈಸ್ ದ ಆರ್ಡರ್ 3, 2 x 3, 3 ಇದೆ, 3 ಇದೆ. ಇದೆರಡು ಸೇಮ್ ಆಯಿತು ಅಂದರೆ ಮಲ್ಟಿಪ್ಲಿಕೇಶನ್ ಡಿಫೈನ್ ಆಯಿತು. ಉಳಿದಿರೋ ಎರಡು ನಂಬರು ಪ್ರಾಡಕ್ಟ್ನ ಇಂಡಿಕೇಟ್ ಮಾಡುತ್ತೆ 2 x 2. ಸೊ ಸ್ಟೇಟ್ಮೆಂಟ್ ಈಸ್ ಟ್ರೂ. ನಾವು ವಿ ಕ್ಯಾನ್ ಗೋ ಟು ಸೆಕೆಂಡ್ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಯಾವುದು? 2 ಮ್ಯಾಟ್ರಿಕ್ಸ್ ಕ್ಯಾನ್ ಬಿ ಮಲ್ಟಿಪ್ಲೈಡ್ ಇಫ್ ನಂಬರ್ ಆಫ್ ಕಾಲಮ್ಸ್ ಇನ್ ಫಸ್ಟ್ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಈಕ್ವಲ್ಸ್ ಟು ನಂಬರ್ ಆಫ್ ರೋಸ್ ಇನ್ ಸೆಕೆಂಡ್ ಮ್ಯಾಟ್ರಿಕ್ಸ್. ಅದೇ ಪ್ರಾಪರ್ಟಿನ ಇಲ್ಲಿ ನಾವು ವೆರಿಫೈ ಮಾಡಿರೋದು. ಸೊ ಇದು ಕೂಡ ಸ್ಟೇಟ್ಮೆಂಟ್ ಟ್ರೂ. ಜೊತೆಗೆ ಈ ಸ್ಟೇಟ್ಮೆಂಟ್ ಟ್ರೂ ಸ್ಟೇಟ್ಮೆಂಟ್ ಟೂನ ಬ್ಯಾಕಪ್ ಮಾಡ್ತಾ ಇದೆ. ಬ್ಯಾಕಪ್ ಅಂದರೆ ಎಕ್ಸ್ಪ್ಲೈನ್ ಮಾಡ್ತಿದೆ ಅಂತ ಅರ್ಥ. ಸೊ ಆಪ್ಷನ್ ಬಿ ರೈಟ್. ಇನ್ನೂ ಕೆಲವು ಕ್ವಶನ್ ಇದೆ. ಮ್ಯಾಟ್ರಿಕ್ಸ್ ಎ ಈಸ್ ಗಿವನ್, ವಿ ನೀಡ್ ಟು ಫೈಂಡ್ ಎ ಇನ್ವರ್ಸ್. 2 x 2 ಕೊಟ್ಟಾಗ ಎ ಇನ್ವರ್ಸ್ನ ಹೆಂಗೆ ಫೈಂಡ್ ಮಾಡ್ತೀರಾ? ಹೆಂಗೆ ಫೈಂಡ್ ಮಾಡಬೇಕು ಅಂದರೆ ಇದೆರಡೂ ಎರಡು ಎಲಿಮೆಂಟ್ನ ಇಂಟರ್ಚೇಂಜ್ ಮಾಡಬೇಕು. ಅಂದರೆ ಅದು -1 ಕನ್ವರ್ಟ್ ಆಗುತ್ತೆ. ಇದೆರಡಕ್ಕೂ ಉಳಿದಿದ್ದೆರಡಕ್ಕೂ ಸೈನ್ ಚೇಂಜ್ ಮಾಡಬೇಕು. ಉಳಿದಿದ್ದೆರಡು ಯಾವುದು? ಇದೆರಡಕ್ಕೂ ಸೈನ್ ಚೇಂಜ್ ಆಗಬೇಕು. ಅಂದರೆ -4 ಇರೋದು +4 ಆಗುತ್ತೆ, ಇದು -2 ಆಗುತ್ತೆ. ಇದು ಅಡ್ಜಾಯಿಂಟ್ ಆಯಿತು. ನಂತರ ಡಿಟರ್ಮಿನೆಂಟ್ ಆಫ್ ಗಿವನ್ ಮ್ಯಾಟ್ರಿಕ್ಸ್ನ ಫೈಂಡ್ ಮಾಡಬೇಕು. ಡಿಟರ್ಮಿನೆಂಟ್ ಏನಿದು? ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ -1 ಬರುತ್ತೆ, ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ +8 ಆಗುತ್ತೆ. ಸೊ 1/7 ಈಸ್ ಡಿಟರ್ಮಿನೆಂಟ್ ಆಯಿತು. ದಿಸ್ ಈಸ್ ಇನ್ವರ್ಸ್ ಆಫ್ ಗಿವನ್ ಕ್ವಶನ್. ಎಲ್ಲಿದೆ ಆ ಥರ ಆಪ್ಷನ್? ಎಲ್ಲಿದೆ? ಆಪ್ಷನ್ ಡಿನಲ್ಲಿದೆ. ನೆಕ್ಸ್ಟ್, ಇಫ್ ಎ ಆ್ಯಂಡ್ ಬಿ ಆರ್ 2 ಇನ್ವರ್ಸ್ಟಬಲ್ ಮ್ಯಾಟ್ರಿಸೀಸ್ ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ? ಯಾವುದಾದ್ರೂ ಮ್ಯಾಟ್ರಿಕ್ಸು ಒಂದಕ್ಕೊಂದು ಇನ್ವರ್ಸ್ ಆಗಿದೆ ಅಂದರೆ ಅದೆರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ಯಾವತ್ತೂ ನಮಗೆ ಐ ಬರಬೇಕು. ಅಂದರೆ ಎ ಈಸ್ ಇನ್ವರ್ಸ್ ಆಫ್ ಬಿ ಅಂದರೆ ಎ ಬಿ ಮಲ್ಟಿಪ್ಲೈ ಮಾಡಿದಾಗ ಐಡೆಂಟಿಟಿ ಬರಬೇಕು. ಅದೊಂದೇ ಅಲ್ಲ, ಜೊತೆ ಬಿ ಎ ಮಲ್ಟಿಪ್ಲೈ ಮಾಡಿದ್ರು ಕೂಡ ನನಗೆ ಐಡೆಂಟಿಟಿ ಬರಬೇಕು. ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ದ ಆನ್ಸರ್. ಆ್ಯಂಡ್ ಲಾಸ್ಟ್ ಒನ್, ಇಫ್ ದಿಸ್ ಈಸ್ ಎ ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಸಸ್ ದೆನ್ ಸಮ್ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಈಸ್ ವಾಟ್? ಇದು ಹೆಂಗೆ ಮಾಡ್ತೀರಾ ಇಲ್ಲಿ? ಸೊ ಯಾವುದೇ ಒಂದು ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ತೊಗೊಂಡ್ರೆ ಇದು 0 ಇರುತ್ತೆ, ಇದು ಕೂಡ 0 ಇರುತ್ತೆ. ಆಗೋಯ್ತು 0 0. ಈ ಬಿ ಮತ್ತು ಸಿ ಹೇಗಿರುತ್ತೆ? ಬಿ ಮತ್ತು ಸಿ ಒಂದಕ್ಕೊಂದು ವಿರುದ್ಧವಾಗಿರುತ್ತೆ. ವಿರುದ್ಧ ಅಂದರೆ ಇಲ್ಲಿ +2 ಇತ್ತು ಅಂದರೆ ಇಲ್ಲಿ -2 ಇರುತ್ತೆ. ಎಲ್ಲ ಮ್ಯಾಟ್ರಿಕ್ಸು ಇದೇ ಕತೆ. ಸೊ ಇದೇ ಕತೆ ಆಯಿತು ಅಂದರೆ ಇವೆಲ್ಲವೂ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 0 -2 -2 -2 + 0 ಎಗೇನ್ -2 -2 + 2 0. ನಿಮ್ಗೆ ಇಲ್ಲಿ ಏನರ್ಥ ಆಯಿತು? ಯಾವುದಾದ್ರೂ ಒಂದು ಸ್ಕ್ಯೂ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ತೊಗೊಂಡು ಎಲ್ಲ ಎಲಿಮೆಂಟ್ನ ಆ್ಯಡ್ ಮಾಡಿದ್ರೆ 0 ಬರುತ್ತೆ ಯಾವತ್ತೂ ಕೂಡ. ರೈಟ್? That's all for the matrix. Let's we meet in next chapter. Thank you.